ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿದ್ರು ಮನಸ್ಸಿನೊಳಗೆ ಏನೋ ಖಾಲಿತನ ಇದೆ ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದೆಯಾ? ಎಲ್ಲವೂ ಇದ್ರೂ ಸಂತೋಷ ಇಲ್ಲ, ಜನರ ಮಧ್ಯೆ ಇದ್ರೂ ಏಕಾಂಗಿ ಭಾವನೆ, ಯಶಸ್ಸು ಇದ್ರೂ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಹಾಗಿದ್ರೆ ನೀವೊಬ್ಬರೇ ಅಲ್ಲ. ಹೆಚ್ಚಿನ ಜನರು ತಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಸ್ಥಿತಿ, ಅದೃಷ್ಟ ಅಥವಾ ಇತರರನ್ನ ಕಾರಣವೆಂದು ಭಾವಿಸ್ತಾರೆ. ಆದರೆ ಸಮಸ್ಯೆ ನಮ್ಮ ಜೀವನದಲ್ಲೇ ಇರದೇ ಇರಬಹುದು. ಬಹುಶಃ ನಮ್ಮ ಬಗ್ಗೆ ನಾವು ನಂಬಿಕೊಂಡಿರುವ ಕೆಲವು ಸುಳ್ಳುಗಳಲ್ಲಿರ್ಬೋದು. ನನ್ನಿಂದ ಏನೂ ಆಗೋದಿಲ್ಲ, ನಾನು ಸಂತೋಷವಾಗಿರಲು ಅರ್ಹನಲ್ಲ. ವರ್ಷಗಳ ಕಾಲ ಈ ನಂಬಿಕೆಗಳೊಂದಿಗೆ ಬದುಕ್ತಾ ನಾವು ನಮ್ಮ ನಿಜವಾದ ಸಾಮರ್ಥ್ಯವನ್ನೇ ಮರೆತು ಬಿಡ್ತೇವೆ. ಆದರೆ ಒಂದು ಸತ್ಯ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನಿಮ್ಮನ್ನು ಗುಣಪಡಿಸುವ ಶಕ್ತಿ ಬೇರೆ ಯಾರಲ್ಲೂ ಇಲ್ಲ, ಅದು ನಿಮ್ಮೊಳಗೆ ಇದೆ. ಒಮ್ಮೆ ಯೋಚಿಸಿ, ಒಂದು ಚಿಕ್ಕ ಮಗುವಿಗೆ ಪ್ರತಿದಿನ ನೀನು ಬುದ್ಧಿವಂತನಲ್ಲ, ನಿನ್ನಿಂದ ಏನೂ ಆಗೋದಿಲ್ಲ, ನೀನು ಇತರರಂತೆ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂದು ಹೇಳ್ತಾ ಹೋದರೆ ಆ ಮಗು ಒಂದಿನ ಆ ಮಾತುಗಳನ್ನೇ ಸತ್ಯವೆಂದು ನಂಬಲು ಆರಂಭಿಸುತ್ತೆ. ಆ ಮಗು ದೊಡ್ಡವನಾದರೂ ಅವನ ವಯಸ್ಸು ಮಾತ್ರ ಹೆಚ್ಚಾಗಿರುತ್ತೆ, ಆದರೆ ಅವನೊಳಗಿನ ಆ ಭಯ, ಆ ಅನುಮಾನ, ಆ ನಕಾರಾತ್ಮಕ ಮಾತುಗಳು ಅವನ ಜೊತೆಗೇ ಇರುತ್ತೆ. ನಮ್ಮ ಜೀವನದಲ್ಲೂ ಹೀಗೇ ಆಗಿದೆ. ನಾವು ಚಿಕ್ಕವರಾಗಿದ್ದಾಗ ಕೇಳಿದ ಮಾತುಗಳು, ಅನುಭವಿಸಿದ ನೋವುಗಳು, ಎದುರಿಸಿದ ನಿರಾಕರಣೆಗಳು ಇವೆಲ್ಲವೂ ನಿಧಾನವಾಗಿ ನಮ್ಮ ಜೀವನದ ಬಗ್ಗೆ ಒಂದು ಕಥೆಯನ್ನು ನಿರ್ಮಿಸಿವೆ. ಆ ಕಥೆಯೇ ಇಂದು ನಮ್ಮ ಜೀವನವನ್ನು ನಡೆಸ್ತಾ ಇದೆ. ಕೆಲವರು ಯಾವಾಗಲೂ ತಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ತಾರೆ. ಕೆಲವರು ತಮ್ಮ ತಪ್ಪುಗಳನ್ನು ಮಾತ್ರ ನೆನಪಿಸಿಕೊಳ್ತಾರೆ. ಕೆಲವರು ತಮ್ಮ ಜೀವನದಲ್ಲಿ ಒಳ್ಳೆಯದೇ ನಡೆಯುವುದಿಲ್ಲ ಎಂದು ನಂಬಿರ್ತಾರೆ. ಆದರೆ ನಿಜವಾಗಿ ಸಮಸ್ಯೆ ಪರಿಸ್ಥಿತಿಯಲ್ಲ. ಸಮಸ್ಯೆ ನಮ್ಮ ಮನಸ್ಸಿನಲ್ಲಿ ವರ್ಷಗಳಿಂದ ಬೇರೂರಿರುವ ನಂಬಿಕೆಗಳಲ್ಲಿದೆ. ಮತ್ತು ಅತ್ಯಂತ ದುಃಖದ ವಿಷಯ ಏನಂದರೆ, ನಮ್ಮ ಜೊತೆ ನಾವು ಮಾತನಾಡುವ ರೀತಿಯಲ್ಲಿ ಇನ್ನೊಬ್ಬರ ಜೊತೆ ಮಾತನಾಡಿದ್ದರೆ ಅವರು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ರು. ನಾನು ಸುಂದರನಲ್ಲ, ನನ್ನ ಅದೃಷ್ಟ ಕೆಟ್ಟದ್ದು, ನಾನು ಯಾವತ್ತೂ ಬದಲಾಗೋದಿಲ್ಲ. ಪ್ರತಿದಿನ ಹೀಗೆ ಹೇಳ್ಕೊಳ್ತಾ ನಾವು ನಮ್ಮ ಮನಸ್ಸನ್ನೇ ದುರ್ಬಲಗೊಳಿಸ್ತಾ ಇದ್ದೇವೆ. ಒಬ್ಬ ತೋಟಗಾರ ತನ್ನ ತೋಟದಲ್ಲಿ ಹೂವಿನ ಗಿಡಗಳ ಜೊತೆ ಕಳೆಗಿಡಗಳಿಗೂ ನೀರು ಹಾಕಿದ್ರೆ ಕೆಲವು ತಿಂಗಳ ನಂತರ ಕಳೆಗಿಡಗಳೇ ಸಂಪೂರ್ಣ ತೋಟವನ್ನು ಆವರಿಸಿಬಿಡುತ್ತೆ. ನಮ್ಮ ಮನಸ್ಸು ಕೂಡ ಒಂದು ತೋಟದಂತೆಯೇ. ನಾವು ಯಾವ ಆಲೋಚನೆಗಳಿಗೆ ನೀರು ಹಾಕ್ತೇವೋ ಅವು ಬೆಳೆಯುತ್ತೆ. ಭಯಕ್ಕೆ ನೀರು ಹಾಕಿದರೆ ಭಯ ಬೆಳೆಯುತ್ತೆ. ಕೋಪಕ್ಕೆ ನೀರು ಹಾಕಿದರೆ ಕೋಪ ಬೆಳೆಯುತ್ತೆ. ಪ್ರೀತಿಗೆ ನೀರು ಹಾಕಿದರೆ ಪ್ರೀತಿ ಬೆಳೆಯುತ್ತೆ. ಭರವಸೆಗೆ ನೀರು ಹಾಕಿದರೆ ಭರವಸೆ ಬೆಳೆಯುತ್ತೆ. ಒಮ್ಮೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ನಡೆದ ಅನ್ಯಾಯವನ್ನು ಮರೆಯಲಾಗದೆ ವರ್ಷಗಳ ಕಾಲ ಕೋಪದಲ್ಲೇ ಬದುಕ್ತಾ ಇದ್ದ. ಒಂದು ದಿನ ಅವನು ಒಬ್ಬ ಜ್ಞಾನಿಯನ್ನು ಭೇಟಿಯಾದ. ಜ್ಞಾನಿ ಅವನಿಗೆ ಒಂದು ಕಲ್ಲು ಕೊಟ್ಟು ಇದನ್ನು ಹಿಡಿದುಕೋ ಎಂದರು. 1 ನಿಮಿಷ ಆಯಿತು, ಏನೂ ಆಗಲಿಲ್ಲ. 1 ಗಂಟೆ ಆಯಿತು, ಕೈ ನೋವಾಗಲು ಆರಂಭವಾಯಿತು. 1 ದಿನ ಕಳೆದರೆ ಏನಾಗ್ಬೋದು? ಅವನ ಕೈ ಸಂಪೂರ್ಣ ನೋವಿನಿಂದ ತುಂಬಿಬಿಡುತ್ತೆ. ಆಗ ಜ್ಞಾನಿ ಹೇಳ್ತಾನೆ, ಸಮಸ್ಯೆ ಕಲ್ಲಿನ ತೂಕದಲ್ಲಲ್ಲ, ನೀನು ಅದನ್ನು ಎಷ್ಟು ಹೊತ್ತು ಹಿಡಿದುಕೊಂಡಿದ್ದೀಯ ಎಂಬುದರಲ್ಲಿದೆ. ನಮ್ಮ ನೋವುಗಳು ಹಾಗೆಯೇ. ನೋವು 1 ಬಾರಿ ಆಗಿರ್ಬೋದು, ಆದರೆ ನಾವು ಅದನ್ನು 1000 ಬಾರಿ ನೆನಪಿಸಿಕೊಳ್ತೇವೆ, ಮತ್ತೆ ಮತ್ತೆ ಅನುಭವಿಸ್ತೇವೆ. ನಂತರ ನಾವು ಕೇಳ್ತೇವೆ, ನನಗೆ ಯಾಕೆ ಶಾಂತಿ ಸಿಗ್ತಿಲ್ಲ ಅಂತ. ಯಾಕಂದರೆ ನಾವಿನ್ನೂ ಹಳೆಯ ನೋವನ್ನು ಹಿಡಿದುಕೊಂಡಿದ್ದೇವೆ. ಕ್ಷಮೆ ಎಂದರೆ ನಡೆದಿದ್ದನ್ನು ಸರಿಯೆಂದು ಒಪ್ಪಿಕೊಳ್ಳುವುದಲ್ಲ. ಕ್ಷಮೆ ಎಂದರೆ ಈ ನೋವು ಇನ್ನು ಮುಂದೆ ನಿನ್ನ ಜೀವನವನ್ನು ನಿಯಂತ್ರಿಸುವುದಿಲ್ಲ ಎಂದು ನಿರ್ಧರಿಸುವುದು. ಆದರೆ ನಾವು ಎಲ್ಲರನ್ನ ಕ್ಷಮಿಸಲು ಪ್ರಯತ್ನಿಸ್ತೇವೆ, ಆದರೆ ನಮ್ಮನ್ನು ನಾವು ಕ್ಷಮಿಸಲು ಮಾತ್ರ ಮರೆತು ಬಿಡ್ತೇವೆ. ಹಳೆಯ ತಪ್ಪುಗಳಿಗಾಗಿ, ಕಳೆದು ಹೋದ ಅವಕಾಶಗಳಿಗಾಗಿ, ತಪ್ಪಾದ ನಿರ್ಧಾರಗಳಿಗಾಗಿ ನಾವು ನಮ್ಮನ್ನೇ ವರ್ಷಗಳ ಕಾಲ ಶಿಕ್ಷಿಸುತ್ತಿರ್ತೇವೆ. ಆದರೆ ಆ ಸಮಯದಲ್ಲಿ ನಿಮಗೆ ಗೊತ್ತಿದ್ದ ಮಟ್ಟಿಗೆ ನೀವು ಅತ್ಯುತ್ತಮ ನಿರ್ಧಾರವನ್ನೇ ತೆಗೆದುಕೊಂಡಿದ್ದೀರಿ. ಇಂದು ನಿಮಗೆ ಹೆಚ್ಚು ಅರಿವು ಬಂದಿದೆ, ಹೆಚ್ಚು ಅನುಭವ ಬಂದಿದೆ. ಆದ್ದರಿಂದ ಹಳೆಯ ನಿಮ್ಮನ್ನು ದ್ವೇಷಿಸಬೇಡಿ, ಅವರಿಗೆ ಧನ್ಯವಾದ ಹೇಳಿ. ಯಾಕಂದರೆ ಅವರೇ ಇಂದಿನ ನಿಮ್ಮನ್ನು ರೂಪಿಸಿದ್ದಾರೆ. ಆದರೆ ಜೀವನದಲ್ಲಿ ನಿಜವಾದ ಬದಲಾವಣೆ ಆರಂಭವಾಗುವುದು ನಾವು ನಮ್ಮನ್ನು ಒಪ್ಪಿಕೊಳ್ಳಲು ಕಲಿತಾಗ. ಯಾಕಂದರೆ ನಾವು ಹೆಚ್ಚಾಗಿ ಕನ್ನಡಿಯ ಮುಂದೆ ನಿಂತು ನಮ್ಮ ದೋಷಗಳನ್ನು ಮಾತ್ರ ನೋಡ್ತೇವೆ. ನಾನು ಚೆನ್ನಾಗಿಲ್ಲ, ನಾನು ಅವರಷ್ಟು ಯಶಸ್ವಿಯಾಗಿಲ್ಲ, ಹೀಗೆ ಹೋಲಿಕೆ ಮಾಡ್ತಾ ನಮ್ಮಲ್ಲಿರುವ ಒಳ್ಳೆಯದನ್ನು ಮರೆತು ಬಿಡ್ತೇವೆ. ಒಮ್ಮೆ ಒಬ್ಬ ಶಿಕ್ಷಕಿ ತನ್ನ ವಿದ್ಯಾರ್ಥಿಗಳಿಗೆ ಒಂದು 100 ರೂಪಾಯಿ ನೋಟನ್ನು ತೋರಿಸಿ ಕೇಳ್ತಾಳೆ, ಇದು ಯಾರಿಗೆ ಬೇಕು? ಎಲ್ಲರೂ ಕೈ ಎತ್ತುತ್ತಾರೆ. ಆಮೇಲೆ ಆ ನೋಟನ್ನು ಮಡಚ್ತಾಳೆ, ಮತ್ತೆ ಕೇಳ್ತಾಳೆ, ಈ ನೋಟು ಯಾರಿಗೆ ಬೇಕು? ಆಗಲೂ ಎಲ್ಲರೂ ಕೈ ಎತ್ತುತ್ತಾರೆ. ಆಮೇಲೆ ಅದನ್ನು ನೆಲಕ್ಕೆ ಹಾಕಿ ಧೂಳಿನಿಂದ ತುಂಬಿ ಮತ್ತೆ ಕೇಳ್ತಾಳೆ. ಆಗ ಎಲ್ಲರೂ ಕೈ ಎತ್ತುತ್ತಾರೆ.
ಆಗ ಶಿಕ್ಷಕಿ ಹೇಳ್ತಾಳೆ, ನೋಡಿ, ಈ ನೋಟು ಎಷ್ಟು ಬಾರಿ ಮಡಚಲ್ಪಟ್ಟರೂ ಧೂಳಿನಲ್ಲಿ ಬಿದ್ದರೂ ಅದರ ಮೌಲ್ಯ ಕಡಿಮೆಯಾಗಲಿಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲಿ ಎಷ್ಟೇ ನೋವು ಬಂದಿರಲಿ, ಎಷ್ಟೇ ಸೋಲು ಕಂಡಿರಲಿ, ಎಷ್ಟೇ ತಪ್ಪು ಮಾಡಿರಲಿ, ನಿಮ್ಮ ಮೌಲ್ಯ ಎಂದಿಗೂ ಕಡಿಮೆ ಆಗೋದಿಲ್ಲ. ಆದರೆ ನಾವು ನಮ್ಮ ಮೌಲ್ಯವನ್ನು ಇತರರ ಅಭಿಪ್ರಾಯಗಳ ಮೇಲೆ ಅವಲಂಬಿತವಾಗಿಸ್ತೇವೆ. ಯಾರಾದರೂ ನಮ್ಮನ್ನು ಮೆಚ್ಚಿದರೆ ಸಂತೋಷ, ಯಾರಾದರೂ ಟೀಕಿಸಿದರೆ ದುಃಖ, ಯಾರಾದರೂ ಒಪ್ಪಿಕೊಂಡರೆ ಆತ್ಮವಿಶ್ವಾಸ, ಯಾರಾದರೂ ನಿರಾಕರಿಸಿದರೆ ನಿರಾಶೆ. ಹೀಗೆ ನಮ್ಮ ಸಂತೋಷದ ಕೀಲಿ ಕೈಯನ್ನೇ ಇತರರ ಕೈಯಲ್ಲಿ ಇಟ್ಟು ಬಿಡ್ತೇವೆ. ಆದರೆ ಒಂದು ದಿನ ನೀವು ಅರಿತುಕೊಳ್ಬೇಕು, ನಿಮ್ಮ ಮೌಲ್ಯವನ್ನು ನಿರ್ಧರಿಸುವವರು ಜನರಲ್ಲ, ನೀವೇ. ಮತ್ತು ಇದೇ ಕಾರಣಕ್ಕೆ ಲೂಯಿಸ್ ಹೇ ಒಂದು ಸರಳ ಅಭ್ಯಾಸವನ್ನು ಹೇಳ್ತಾರೆ. ಪ್ರತಿದಿನ ಕನ್ನಡಿಯ ಮುಂದೆ ನಿಂತು ನಿಮ್ಮ ಕಣ್ಣುಗಳನ್ನು ನೋಡ್ತಾ ಹೇಳಿ, ನಾನು ನನ್ನನ್ನು ಪ್ರೀತಿಸ್ತೇನೆ, ನಾನು ಬದಲಾವಣೆಗೆ ಸಿದ್ಧನಿದ್ದೇನೆ. ಮೊದಲ ದಿನ ವಿಚಿತ್ರವಾಗಿ ಅನಿಸಬಹುದು, ಎರಡನೇ ದಿನ ಮನಸ್ಸು ಅದನ್ನು ತಿರಸ್ಕರಿಸಬಹುದು. ಆದರೆ ವರ್ಷಗಳ ಕಾಲ ನಕಾರಾತ್ಮಕ ಮಾತುಗಳನ್ನು ನಂಬಿದ ಮನಸ್ಸಿಗೆ ಹೊಸ ಸತ್ಯವನ್ನು ಒಪ್ಪಿಕೊಳ್ಳಲು ಸಮಯ ಬೇಕು. ಒಬ್ಬ ರೈತ ಇಂದು ಬೀಜ ಬಿತ್ತಿ ನಾಳೆಯೇ ಫಲವನ್ನು ನಿರೀಕ್ಷಿಸೋದಿಲ್ಲ. ಅವನಿಗೆ ಗೊತ್ತು, ಪ್ರತಿದಿನ ನೀರು ಹಾಕಬೇಕು, ಸಹನೆಯಿಂದ ಕಾಯಬೇಕು, ನಂತರ ಒಂದು ದಿನ ಆ ಬೀಜ ಮರವಾಗುತ್ತೆ. ನಮ್ಮ ಮನಸ್ಸಿನ ಬದಲಾವಣೆ ಕೂಡ ಹಾಗೆಯೇ. ಒಂದು ದಿನದಲ್ಲಿ ಏನೂ ಆಗೋದಿಲ್ಲ, ಆದರೆ ಪ್ರತಿದಿನ ಸಣ್ಣ ಸಣ್ಣ ಬದಲಾವಣೆಗಳು ಒಂದು ದಿನ ದೊಡ್ಡ ಪರಿವರ್ತನೆಯಾಗಿ ಕಾಣಿಸ್ತವೆ. ಮತ್ತು ಇನ್ನೊಂದು ವಿಷಯ, ನಮ್ಮ ಜೀವನದಲ್ಲಿ ನಾವು ಹೆಚ್ಚಾಗಿ ಭವಿಷ್ಯದ ಬಗ್ಗೆ ಭಯಪಡ್ತೇವೆ. ಏನಾದರೂ ತಪ್ಪಾದರೆ, ನಾನು ಸೋತ್ರೆ ಜನ ಏನು ಅಂದ್ಕೊಳ್ತಾರೆ. ಆದರೆ ಆಶ್ಚರ್ಯದ ವಿಷಯ ಏನಂದರೆ, ನಮ್ಮ ಹೆಚ್ಚಿನ ಭಯಗಳು ಎಂದಿಗೂ ನಿಜವಾಗುವುದೇ ಇಲ್ಲ. ಆದರೂ ನಾವು ಅವುಗಳ ಬಗ್ಗೆ ಚಿಂತಿಸ್ತಾ ಇಂದಿನ ಸಂತೋಷವನ್ನು ಕಳೆದುಕೊಳ್ತೇವೆ. ಒಬ್ಬ ವ್ಯಕ್ತಿ ತೂಗುವ ಕುರ್ಚಿಯಲ್ಲಿ ಕುಳಿತಿದ್ದ. ಅವನು ನಿರಂತರವಾಗಿ ಮುಂದೆ ಹಿಂದೆ ಚಲಿಸ್ತಾ ಇದ್ದ, ಆದರೆ ಎಲ್ಲಿಗೂ ಹೋಗ್ತಿರ್ಲಿಲ್ಲ. ಚಿಂತೆ ಕೂಡ ಹಾಗೆಯೇ, ಅದು ನಮ್ಮನ್ನು ದಣಿಸುತ್ತೆ, ಆದರೆ ನಮ್ಮನ್ನು ಮುಂದೆ ಕೊಂಡೊಯ್ಯೋದಿಲ್ಲ. ಆದ್ದರಿಂದ ಕೆಲವೊಮ್ಮೆ ಜೀವನದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಾಗಿಲ್ಲ, ಎಲ್ಲ ಭವಿಷ್ಯವನ್ನು ತಿಳಿದುಕೊಳ್ಳಬೇಕಾಗಿಲ್ಲ. ಮುಂದಿನ ಒಂದು ಹೆಜ್ಜೆ ಮಾತ್ರ ಸಾಕು. ಯಾಕಂದರೆ ಜೀವನ ಒಂದು ದಿನದಲ್ಲಿ ಬದಲಾಗೋದಿಲ್ಲ, ಆದರೆ ಒಂದು ನಿರ್ಧಾರದಿಂದ ಬದಲಾಗ್ಬೋದು, ಒಂದು ಆಲೋಚನೆಯಿಂದ ಬದಲಾಗ್ಬೋದು, ಒಂದು ಹೊಸ ನಂಬಿಕೆಯಿಂದ ಬದಲಾಗ್ಬೋದು. ಮತ್ತು ಆ ಬದಲಾವಣೆ ಹೊರಗಿನಿಂದ ಬರೋದಿಲ್ಲ, ಅದು ನಿಮ್ಮೊಳಗಿಂದಲೇ ಪ್ರಾರಂಭವಾಗುತ್ತೆ. ನಮ್ಮ ಜೀವನದಲ್ಲಿ ನಡೆಯುವ ಯುದ್ಧ ಹೊರಗಿನ ಜಗತ್ತಿನ ಜೊತೆಯಲ್ಲ, ಅದು ನಮ್ಮ ಮನಸ್ಸಿನೊಳಗೆ ನಡೆಯುತ್ತೆ. ಒಂದು ಕಡೆ ನಮ್ಮ ಕನಸುಗಳು, ಇನ್ನೊಂದೆಡೆ ನಮ್ಮ ಭಯಗಳು, ಒಂದು ಕಡೆ ನಮ್ಮ ಆಸೆಗಳು, ಇನ್ನೊಂದೆಡೆ ವರ್ಷಗಳಿಂದ ನಮ್ಮೊಳಗೆ ಬೆಳೆದ ಅನುಮಾನಗಳು. ಕೆಲವೊಮ್ಮೆ ನಾವು ಹೊಸದಾಗಿ ಏನಾದರೂ ಪ್ರಾರಂಭಿಸಲು ಬಯಸ್ತೇವೆ, ಆದರೆ ಮನಸ್ಸು ಹೇಳುತ್ತೆ, ನಿನ್ನಿಂದ ಆಗೋದಿಲ್ಲ. ಮೊದಲು ಕೂಡ ಪ್ರಯತ್ನಿಸಿದ್ದೆ, ಏನಾಯಿತು? ಇತರರು ನಿನ್ನ ಬಗ್ಗೆ ಏನನ್ಕೋತಾರೆ? ಹೀಗೆ ನಮ್ಮೊಳಗಿನ ಆ ಧ್ವನಿಯೇ ನಮ್ಮನ್ನು ಹಿಂದೆ ಎಳೆಯಲು ಪ್ರಾರಂಭಿಸುತ್ತೆ. ಆದರೆ ಒಂದು ವಿಷಯ ನೆನಪಿಡಿ, ಆ ಧ್ವನಿ ಸತ್ಯವಲ್ಲ. ಅದು ಕೇವಲ ವರ್ಷಗಳಿಂದ ನೀವು ನಂಬಿಕೊಂಡು ಬಂದಿರುವ ಒಂದು ಹಳೆಯ ಕತೆ, ಮತ್ತು ಹಳೆಯ ಕಥೆಯನ್ನು ಬದಲಾಯಿಸಬಹುದು. ಒಬ್ಬ ಕಲಾವಿದನ ಬಳಿ ಒಂದು ಹಳೆಯ ಕ್ಯಾನ್ವಾಸ್ ಇತ್ತು. ಅದರ ಮೇಲೆ ತಪ್ಪಾಗಿ ಚಿತ್ರ ಬಿಡಿಸಲಾಗಿತ್ತು. ಅವನು ಅದನ್ನು ನೋಡಿ ಇದು ಹಾಳಾಗಿದೆ ಎಂದು ಹೇಳಲಿಲ್ಲ. ಅವನು ಹೊಸ ಬಣ್ಣಗಳನ್ನು ತೆಗೆದುಕೊಂಡ, ನಿಧಾನವಾಗಿ ಹೊಸ ಚಿತ್ರವನ್ನು ಬಿಡಿಸಲು ಆರಂಭಿಸಿದ. ಕೆಲವು ದಿನಗಳ ನಂತರ ಅದೇ ಹಳೆಯ ಕ್ಯಾನ್ವಾಸ್ ಒಂದು ಸುಂದರ ಕಲಾಕೃತಿಯಾಗಿ ಬದಲಾಗಿತ್ತು. ನಮ್ಮ ಜೀವನವೂ ಹಾಗೆಯೇ. ನಿನ್ನೆ ನಡೆದ ತಪ್ಪುಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ಭೂತಕಾಲ ನಿಮ್ಮ ಜೀವನದ ಒಂದು ಅಧ್ಯಾಯ ಮಾತ್ರ, ಅದು ಇಡೀ ಪುಸ್ತಕವಲ್ಲ. ಆದರೆ ನಾವು ಒಂದು ತಪ್ಪನ್ನೇ ಇಡೀ ಜೀವನದ ಸತ್ಯ ಎಂದು ಭಾವಿಸ್ತೇವೆ. ಒಂದು ಸೋಲು ಕಂಡರೆ ನಾನು ಸೋತವನು, ಒಬ್ಬ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದರೆ ನಾನು ಪ್ರೀತಿಗೆ ಅರ್ಹನಲ್ಲ, ಒಂದು ಅವಕಾಶ ತಪ್ಪಿದರೆ ನನ್ನ ಅದೃಷ್ಟವೇ ಕೆಟ್ಟದ್ದು. ಆದರೆ ಒಂದು ಘಟನೆ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುವುದಿಲ್ಲ, ಒಂದು ಸೋಲು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ಒಂದು ತಪ್ಪು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡುವುದಿಲ್ಲ. ಲೂಯಿಸ್ ಹೇ ಹೇಳ್ತಾರೆ, ನಮ್ಮ ಮನಸ್ಸು ನಾವು ನೀಡುವ ಪ್ರತಿಯೊಂದು ಆಲೋಚನೆಯನ್ನು ಸ್ವೀಕರಿಸುತ್ತೆ. ಅದು ತಮಾಷೆ ಎಂದು ತಿಳಿಯುವುದಿಲ್ಲ. ನೀವು ಪ್ರತಿದಿನ ನಾನು ದುರದೃಷ್ಟವಂತ, ನನ್ನ ಜೀವನದಲ್ಲಿ ಒಳ್ಳೆಯದು ನಡೆಯುವುದಿಲ್ಲ ಎಂದು ಹೇಳ್ತಾ ಇದ್ದರೆ ನಿಮ್ಮ ಮನಸ್ಸು ಅದನ್ನೇ ಸತ್ಯವೆಂದು ಒಪ್ಪಿಕೊಳ್ಳುತ್ತೆ. ಆದ್ದರಿಂದಲೇ ಅವರು ಹೇಳ್ತಾರೆ, ನಿಮ್ಮ ಮಾತುಗಳನ್ನು ಬದಲಾಯಿಸಿ, ನಿಮ್ಮ ಜೀವನ ಬದಲಾಗಲು ಪ್ರಾರಂಭಿಸುತ್ತದೆ. ಬಹುಶಃ ಇಂದು ಎಲ್ಲವೂ ಚೆನ್ನಾಗಿಲ್ಲದಿರಬಹುದು, ಬಹುಶಃ ನಿಮ್ಮ ಜೀವನದಲ್ಲಿ ಇನ್ನೂ ಸಮಸ್ಯೆಗಳಿರಬಹುದು. ಆದರೆ ಸಮಸ್ಯೆಗಳಿರುವುದೇ ನಿಮ್ಮ ಜೀವನ ಕೆಟ್ಟದ್ದು ಎಂದಲ್ಲ. ರಾತ್ರಿ ಬಂದರೆ ಸೂರ್ಯ ಅಸ್ತಂಗತವಾಗ್ತಾನೆ, ಆದರೆ ಸೂರ್ಯ ಮಾಯವಾಗೋದಿಲ್ಲ, ಅವನು ಮತ್ತೆ ಉದಯಿಸ್ತಾನೆ. ಅದೇ ರೀತಿ ಇಂದು ನಿಮ್ಮ ಜೀವನದಲ್ಲಿ ಕತ್ತಲೆ ಇರಬಹುದು,
ಆದರೆ ಅದು ಶಾಶ್ವತವಲ್ಲ. ಮತ್ತೆ ಬೆಳಕು ಬರ್ತದೆ, ಮತ್ತೆ ಸಂತೋಷ ಬರುತ್ತದೆ, ಮತ್ತೆ ಭರವಸೆ ಹುಟ್ಟುತ್ತದೆ. ಏಕೆಂದರೆ ಜೀವನ ಯಾವತ್ತೂ ಒಂದೇ ರೀತಿಯಲ್ಲಿರೋದಿಲ್ಲ. ಎಲ್ಲವೂ ಬದಲಾಗುತ್ತೆ ಮತ್ತು ಆ ಬದಲಾವಣೆಯ ಆರಂಭ ನಿಮ್ಮೊಳಗೆ ಇದೆ. ಆದ್ದರಿಂದ ಇಂದಿನಿಂದ ನಿಮ್ಮನ್ನು ದ್ವೇಷಿಸುವುದನ್ನು ನಿಲ್ಲಿಸಿ, ನಿಮ್ಮನ್ನು ಇತರರ ಜೊತೆ ಹೋಲಿಸುವುದನ್ನು ನಿಲ್ಲಿಸಿ, ಹಳೆಯ ನೋವುಗಳನ್ನು ಹಿಡಿದುಕೊಂಡು ಬದುಕುವುದನ್ನು ನಿಲ್ಲಿಸಿ, ನಿಮ್ಮ ತಪ್ಪುಗಳಿಗಾಗಿ ನಿಮ್ಮನ್ನು ಶಿಕ್ಷಿಸುವುದನ್ನು ನಿಲ್ಲಿಸಿ. ಏಕೆಂದರೆ ನೀವು ಒಡೆದು ಹೋಗಿಲ್ಲ, ನಿಮ್ಮನ್ನು ಸರಿಪಡಿಸುವ ಅಗತ್ಯವಿಲ್ಲ. ನಿಮ್ಮೊಳಗೆ ಈಗಾಗಲೇ ಒಂದು ಅದ್ಭುತ ಶಕ್ತಿ ಇದೆ. ಅದನ್ನು ಜಾಗೃತಗೊಳಿಸುವ ಅಗತ್ಯವಿದೆ. ಮತ್ತು ಬಹುಶಃ ಇಷ್ಟು ವರ್ಷಗಳಿಂದ ನೀವು ಹುಡುಕುತ್ತಿದ್ದ ಶಾಂತಿ, ನೀವು ಪಡೆಯಲು ಬಯಸುತ್ತಿದ್ದ ಸಂತೋಷ, ನೀವು ನಿರೀಕ್ಷಿಸುತ್ತಿದ್ದ ಪ್ರೀತಿ ಅವೆಲ್ಲವೂ ಹೊರಗಿಲ್ಲ. ಅವು ಯಾವಾಗಲೂ ನಿಮ್ಮೊಳಗೆ ಇವೆ. ನೀವು ಅವುಗಳನ್ನು ಮತ್ತೆ ಕಂಡುಕೊಳ್ಳಬೇಕಷ್ಟೆ. ಯಾಕಂದರೆ ನಿಮ್ಮ ಜೀವನವನ್ನು ಗುಣಪಡಿಸುವ ಶಕ್ತಿ ಯಾವಾಗಲೂ ನಿಮ್ಮೊಳಗೆ ಇತ್ತು ಮತ್ತು ಹೊಸ ಜೀವನವನ್ನು ಆರಂಭಿಸಲು ಅತ್ಯುತ್ತಮ ಸಮಯ ಇಂದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.